ಈ ಒಂದು ವಿಡಿಯೋದಲ್ಲಿ ನಾವು ರಿಮೈನಿಂಗ್ ಡೇಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕಲಿಯೋಣ. ಸೊ ನಂಗೆ ರಿಮೈನಿಂಗ್ ಡೇಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾನು ಯಾವುದನ್ನ ಪ್ರಾಜೆಕ್ಟ್ನ ಒಪ್ಕೊಂಡಿರ್ತೀನಿ, ಆ ಪ್ರಾಜೆಕ್ಟ್ ನಾನು ಇಂಥ ದಿನಕ್ಕೆ ಕೊಡ್ತೀನಿ ಅಂತ ಹೇಳಿರ್ತೀನಿ. ಸೊ ದಟ್ ಈಸ್ ಮೈ ಎಂಡ್ ಡೇಟ್ ಇಯರ್. ಸೊ ಇಲ್ಲಿ ನನಗೆ ಅದು ಎಂಡ್ ಡೇಟ್ ಆಗಿರುತ್ತೆ. ನಾನಿಲ್ಲಿ ಟುಡೇ ಫಂಕ್ಷನ್ ತೊಗೊಂಡಿದ್ದೀನಿ. ಈಸ್ ಈಕ್ವಲ್ ಟು ಟುಡೇ, ಓಪನ್ ದ ಬ್ರ್ಯಾಕೆಟ್, ಕ್ಲೋಸ್ ದ ಬ್ರ್ಯಾಕೆಟ್, ಎಂಟರ್. ಸೊ ಈ ಫಂಕ್ಷನ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇವತ್ತು 25th ಇದೆ, ನಾಳೆ ಹೋಗ್ತಾ 26th ಇದೆ. ಸೊ ದಟ್ ನನಗೆ ರಿಮೈನಿಂಗ್ ಡೇಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಫಂಕ್ಷನ್ ಯಾವ ಥರ ಅಂದರೆ ಈಸ್ ಈಕ್ವಲ್ ಟು ಎಂಡ್ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೈನಸ್ ಮಾಡಿ ಟುಡೇನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಕೊಡಿ. ಸೊ ಇದು ರಿಮೈನಿಂಗ್ ಡೇಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಸೊ ಇವಾಗ 25th ಇದೆ, ನಾಳೆ 26th ಅಂತ ಓಪನ್ ಮಾಡಿದ ತಕ್ಷಣ 26th ಅಂತ ಬರುತ್ತೆ. ಅಗೇನ್ ರಿಮೈನಿಂಗ್ ಡೇಸ್ 90 ಅಂತ ಬರುತ್ತೆ. ಇದೇ ಥರ ಇಲ್ಲ ಸರ್ ನನಗೆ 2 ಕಾಲಮ್ ಹಾಕೋಕ್ಕಾಗಲ್ಲ, ಎಂಡ್ ಡೇಟ್ ಒಂದು ಟುಡೇ ಒಂದು ಏನಕ್ಕೆ ಬೇಕು ಅಂದಾಗ ಬರೀ ಎಂಡ್ ಡೇಟ್ ಇದ್ದರೆ ನಾವೇನು ಮಾಡ್ಬೋದು, ಈಸ್ ಈಕ್ವಲ್ ಟು ಎಂಡ್ ಡೇಟ್ನ ಸೆಲೆಕ್ಟ್ ಮಾಡಿ ಮೈನಸ್ ಕೊಡಿ, ಇಲ್ಲೇ ಟುಡೇ ಫಂಕ್ಷನ್ನ ಕೊಡಿ, ಓಪನ್ ದ ಬ್ರ್ಯಾಕೆಟ್, ಕ್ಲೋಸ್ ದ ಬ್ರ್ಯಾಕೆಟ್, ಎಂಟರ್. ಇದು ಡೇಟ್ ಫಾರ್ಮ್ಯಾಟಲ್ಲಿ ಬರುತ್ತೆ. ಇಲ್ಲಿ ನಂಬರಲ್ಲಿ ಬಂದು ನೀವು ಡೇಟ್ ಬದಲಾಗಿ ಜನರಲ್ ಅಂತ ತಗೊಳ್ಳಿ. ಇದು ಅದೇ ಥರನೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆನಾ? ಥ್ಯಾಂಕ್ ಯು.